ನಮಸ್ಕಾರ. PSTR, GPSTR, HSTR ಈ ತರಹದ ಪರೀಕ್ಷೆಗಳಿಗೆ ತಯಾರಿ ಮಾಡ್ತಿದ್ದೀರಾ? ಹಾಗಿದ್ರೆ ಕಂಪ್ಯೂಟರ್ ಜ್ಞಾನದ ಬಗ್ಗೆ ನೀವು ಖಂಡಿತವಾಗ್ಲೂ ತಿಳ್ಕೊಳ್ಳೇಬೇಕಾದ ಕೆಲವು ಮುಖ್ಯವಾದ ವಿಷಯಗಳನ್ನ ಗೆಲಿನ್ ಸರಳವಾಗಿ ನೋಡ್ತಾ ಹೋಗೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ ಅಲ್ವಾ? ಪರೀಕ್ಷೆಯಲ್ಲಿ ಯಾವ ಥರ ಪ್ರಶ್ನೆಗಳು ಬರ್ಬೋದು ಅಂತ ಯೋಚನೆ ಮಾಡಿಕೊಂಡೇ ಈ ವಿಷಯಗಳನ್ನ ನೋಡಿದ್ರೆ ನೆನ್ಪಿಟ್ಕೊಳ್ಳೋಕೆ ತುಂಬಾನೇ ಸುಲಭ ಆಗುತ್ತೆ. ರೆಡಿನಾ? ಇವತ್ತು ನಮ್ಮ ಕೈಯಲ್ಲಿರೋ ಈ ಸ್ಮಾರ್ಟ್ ಮಷಿನ್ಗಳು ಹೇಗೆ ಹುಟ್ಕೊಂಡ್ವು, ಇದರ ಹಿಂದೆ ಯಾರ್ಯಾರಿದ್ದಾರೆ, ಬನ್ನಿ ಕಂಪ್ಯೂಟರ್ನ ಇತಿಹಾಸದ ಪುಟಗಳನ್ನ ಒಮ್ಮೆ ತಿರುವಿ ಹಾಕೋಣ. ಮೊದಲನೇದಾಗಿ ಚಾರ್ಲ್ಸ್ ಬ್ಯಾಬೇಜ್. ಇವರನ್ನ ಕಂಪ್ಯೂಟರ್ನ ಪಿತಾಮಹ ಅಂತ ಕರೀತಾರೆ. ಯಾಕೆ ಗೊತ್ತಾ? ಯಾಕಂದ್ರೆ ಒಂದು ಮಷೀನನ್ನ ಪ್ರೋಗ್ರಾಮ್ ಮಾಡಬಹುದು ಅನ್ನೋ ಐಡಿಯಾನ ಮೊದಲ ಬಾರಿಗೆ ಕೊಟ್ಟಿದ್ದೆ ಇವರು. ಮುಂದಿನವರು ಅಲನ್ ಟ್ಯೂರಿಂಗ್. ಇವರನ್ನ ಆಧುನಿಕ ಕಂಪ್ಯೂಟರ್ನ ಪಿತಾಮಹ ಅಂತಾರೆ. ಇವತ್ತಿನ ಕಂಪ್ಯೂಟರ್ ಸೈನ್ಸ್ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಅಡಿಪಾಯ ಹಾಕಿದ್ದೇ ಇವರ ಸಿದ್ಧಾಂತಗಳು. ಮತ್ತೆ ಕಂಪ್ಯೂಟರ್ ಹಿಸ್ಟ್ರಿಲಿ ನಾವು ಯಾವತ್ತೂ ಮರಿಬಾರ್ದ ಇನ್ನೊಂದು ಹೆಸರು ಅಂದ್ರೆ ಅದು ಲೇಡಿ ಅಡಾ ಲವ್ಲೇಸ್. ಒಂದು ಯಂತ್ರಕ್ಕೋಸ್ಕರ ಮೊದಲ ಅಲ್ಗಾರಿದಮ್ ಅಥವಾ ಪ್ರೋಗ್ರಾಂ ಬರೆದ ಕೀರ್ತಿ ಇವರಿಗೆ ಸಲ್ಲುತ್ತೆ. ಅದಕ್ಕೆ ಇವರನ್ನ ಜಗತ್ತಿನ ಮೊದಲ ಪ್ರೋಗ್ರಾಮರ್ ಅಂತ ಗೌರವದಿಂದ ಕರೀತಾರೆ. ಈ ಟೈಮ್ಲೈನ್ ನೋಡಿ, ಕಂಪ್ಯೂಟರ್ ತಂತ್ರಜ್ಞಾನದ ಬೆಳವಣಿಗೆ ಎಷ್ಟು ಅದ್ಭುತವಾಗಿದೆ ಅಲ್ವಾ? 1ನೇ ಜನರೇಷನ್ನ ಒಂದು ಇಡೀ ರೂಮಿನಷ್ಟು ದೊಡ್ಡದಾಗಿದ್ದ ವ್ಯಾಕ್ಯೂಮ್ ಟ್ಯೂಬ್ಗಳಿಂದ ಹಿಡಿದು ಇವತ್ತಿನ ನಮ್ಮ ಕೈಯಲ್ಲಿ ಹಿಡಿಯುವಷ್ಟು ಚಿಕ್ಕ ಮೈಕ್ರೋಪ್ರೊಸೆಸರ್ಗಳವರೆಗೆ, ಅಷ್ಟೇ ಅಲ್ಲ, ಭವಿಷ್ಯದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ವರೆಗೆ ಪ್ರತಿಯೊಂದು ಹೆಜ್ಜೆನೂ ಒಂದೊಂದು ಕ್ರಾಂತಿನೇ ಸರಿ. 3ನೇ ಜನರೇಷನಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ. ಅದೇ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳು, ಅಂದ್ರೆ IC ಚಿಪ್ಗಳು. ಇವುಗಳನ್ನ ಸಿಲಿಕಾನ್ನಿಂದ ಮಾಡ್ತಾರೆ. ಇವತ್ತು ನಾವು ಸಿಲಿಕಾನ್ ವ್ಯಾಲಿ ಅಂತ ಏನ್ ಕರಿತೀವೋ ಅದರ ಹಿಂದಿನ ಅಸಲಿ ಕಾರಣನೇ ಈ ಸಿಲಿಕಾನ್ ಚಿಪ್ಗಳು. ಸರಿ, ಕಂಪ್ಯೂಟರ್ನ ಇತಿಹಾಸ ನೋಡಾಯ್ತು. ಈಗ ಅದರ ಒಳಗಡೆ ಏನಿದೆ ಅಂತ ನೋಡೋಣ ಬನ್ನಿ. ಕಂಪ್ಯೂಟರ್ನ ಮೆದುಳು ಅಂತಾನೆ ಫೇಮಸ್ ಆಗಿರೋ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂದ್ರೆ CPU, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. CPU ಅಂದ್ರೆ ಕಂಪ್ಯೂಟರ್ನ ಬ್ರೈನ್ ಅಂತ ಹೇಳ್ನಲ್ಲ, ಅದರಲ್ಲಿ 2 ಮುಖ್ಯವಾದ ಭಾಗಗಳಿವೆ. ಒಂದು ALU ಅಂದ್ರೆ ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್, ಇದು ಎಲ್ಲ ಲೆಕ್ಕಾಚಾರಗಳನ್ನ ನೋಡ್ಕೊಳ್ಳುತ್ತೆ. ಇನ್ನೊಂದು CU ಅಂದ್ರೆ ಕಂಟ್ರೋಲ್ ಯೂನಿಟ್, ಇದು ಇಡೀ ಕಂಪ್ಯೂಟರ್ನ ಕೆಲಸಗಳನ್ನ ಕಂಟ್ರೋಲ್ ಮಾಡುತ್ತೆ. ಇವೆರಡೂ ಸೇರಿ ಕಂಪ್ಯೂಟರ್ನ ಸ್ಮಾರ್ಟ್ ಆಗಿ ಕೆಲಸ ಮಾಡೋ ಹಾಗೆ ನೋಡ್ಕೊಳ್ತವೆ. ಮೆದುಳು ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಾಯ್ತು. ಆದ್ರೆ ನಾವು ಕಂಪ್ಯೂಟರ್ ಜೊತೆ ಮಾತಾಡೋದು ಹೇಗೆ? ನಮ್ಮ ಮಾತು ಅದಕ್ಕೆ ಹೇಗೆ ತಲುಪುತ್ತೆ? ಅದಕ್ಕೆ ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸ್ಗಳು ಬೇಕೇ ಬೇಕು. ಬನ್ನಿ ಅವುಗಳ ಬಗ್ಗೆ ಈಗ ನೋಡೋಣ. ಇಲ್ಲಿ ನೋಡಿ, ತುಂಬಾ ಸಿಂಪಲ್. ಇನ್ಪುಟ್ ಡಿವೈಸ್ಗಳು ಅಂದ್ರೆ ಕೀಬೋರ್ಡ್, ಮೌಸ್, ಇವುಗಳ ಮೂಲಕ ನಾವು ಕಂಪ್ಯೂಟರ್ಗೆ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಅದೇ ಔಟ್ಪುಟ್ ಡಿವೈಸ್ಗಳು ಅಂದ್ರೆ ಮಾನಿಟರ್, ಪ್ರಿಂಟರ್, ಇವು ಕಂಪ್ಯೂಟರ್ ನಮ್ಗೆ ಕೊಡೋ ರಿಸಲ್ಟ್ ಅನ್ನ ತೋರಿಸ್ತವೆ. ಪರೀಕ್ಷೆಯಲ್ಲಿ ಇವುಗಳ ಮಧ್ಯೆ ವ್ಯತ್ಯಾಸ ಕೇಳೋ ಚಾನ್ಸಸ್ ತುಂಬಾ ಇರತ್ತೆ, ಗಮನದಲ್ಲಿರ್ಲಿ. ಪರೀಕ್ಷೆಯಲ್ಲಿ ಕೇಳಬಹುದಾದ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದು. ನಾವು ಪ್ರತಿದಿನ ಕ್ಲಿಕ್ ಕ್ಲಿಕ್ ಅಂತ ಬಳಸೋ ಕಂಪ್ಯೂಟರ್ ಮೌಸ್ ಇದೆಯಲ್ಲ, ಅದನ್ನ ಕಂಡಿಡಿದವರು ಯಾರು? ನೆನಪಿಟ್ಕೊಳ್ಳಿ, ಡಗ್ಲಸ್ ಎಂಗಲ್ಬಾರ್ಟ್. ಮಾನಿಟರ್ಗೆ ಇನ್ನೊಂದು ಟೆಕ್ನಿಕಲ್ ಹೆಸರು ಇದೆ, ಅದೇ VDU ಅಂದ್ರೆ ವಿಜುವಲ್ ಡಿಸ್ಪ್ಲೇ ಯೂನಿಟ್. ಪರೀಕ್ಷೆಯಲ್ಲಿ ಮಾನಿಟರ್ ಬದಲಿಗೆ VDU ಅಂತ ಕೊಟ್ರೆ ಕನ್ಫ್ಯೂಸ್ ಆಗ್ಬೇಡಿ, ಎರಡೂ ಒಂದೇ. ಸಡನ್ ಆಗಿ ಕರೆಂಟ್ ಹೋದ್ರೆ ನಾವು ಮಾಡ್ತಿದ್ದ ಕೆಲಸ ಎಲ್ಲ ವೇಸ್ಟ್ ಆಗುತ್ತೆ ಅಲ್ವಾ? ಅದನ್ನ ತಡೆಯೋಕೆ ಇರೋದೇ UPS. ಇದೊಂದು ರೀತಿ ಪವರ್ ಬ್ಯಾಂಕ್ ತರ. ಕರೆಂಟ್ ಹೋದ ತಕ್ಷಣ ಕಂಪ್ಯೂಟರ್ಗೆ ಪವರ್ ಕೊಟ್ಟು ನಮ್ಮ ಫೈಲ್ ಸೇವ್ ಮಾಡೋಕೆ ಟೈಮ್ ಕೊಡುತ್ತೆ. ಒಂದು ಪ್ರಿಂಟರ್ ಎಷ್ಟು ಫಾಸ್ಟ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ಒಂದು ಅಳತೆ ಇದೆ, ಅದೇ PPM ಅಂದ್ರೆ ಪೇಜಸ್ ಪರ್ ಮಿನಿಟ್. 1 ನಿಮಿಷಕ್ಕೆ ಅದು ಎಷ್ಟು ಪೇಜ್ ಪ್ರಿಂಟ್ ಮಾಡುತ್ತೋ ಅನ್ನೋದೇ ಅದರ ಸ್ಪೀಡ್. ಹಾಗೆ ಪ್ರಿಂಟ್ ಕ್ವಾಲಿಟಿ ಹೇಗಿದೆ ಅಂತ ನೋಡಕ್ಕೆ DPI ಅನ್ನ ಬಳಸ್ತಾರೆ, ಅಂದ್ರೆ ಡಾಟ್ಸ್ ಪರ್ ಇಂಚ್. 1 ಇಂಚ್ ಜಾಗದಲ್ಲಿ ಎಷ್ಟು ಚುಕ್ಕೆಗಳಿವೆ ಅನ್ನೋದ್ರ ಮೇಲೆ ಪ್ರಿಂಟ್ನ ಕ್ಲಾರಿಟಿ ಡಿಪೆಂಡ್ ಆಗಿರುತ್ತೆ. DPI ಜಾಸ್ತಿ ಇದ್ದಷ್ಟು ಕ್ವಾಲಿಟಿ ಚೆನ್ನಾಗಿರುತ್ತೆ. ನಾವು ಕಂಪ್ಯೂಟರ್ಗೆ ಇಷ್ಟೆಲ್ಲ ಮಾಹಿತಿ ಕೊಡ್ತೀವಿ, ಸರಿ, ಆದ್ರೆ ಅದನ್ನ ಹೇಗೆ ಸ್ಟೋರ್ ಮಾಡ್ಕೊಳ್ಳುತ್ತೆ? ಯಾವ ಭಾಷೆ ಅದಕ್ಕೆ ಅರ್ಥ ಆಗುತ್ತೆ? ಬನ್ನಿ ಈಗ ಕಂಪ್ಯೂಟರ್ನ ಮೆಮರಿ ಬಗ್ಗೆ, ಅಂದ್ರೆ ಅದರ ನೆನಪಿನ ಶಕ್ತಿ ಬಗ್ಗೆ ಮಾತಾಡೋಣ. ಕಂಪ್ಯೂಟರ್ ಜಗತ್ತಿನ ಅತಿ ಚಿಕ್ಕ ಘಟಕ ಅಂದ್ರೆ ಮೂಲ ಘಟಕನೇ ಈ ಬಿಟ್. ಇದು ಕೇವಲ 0 ಅಥವಾ 1 ಆಗಿರುತ್ತೆ. ಪೂರ್ತಿ ಕಂಪ್ಯೂಟರ್ ಸಿಸ್ಟಮ್ ಕೆಲಸ ಮಾಡೋದೇ ಈ 0 ಮತ್ತು 1ರ ಭಾಷೆನೇ ಮೇಲೆ. ಈ ಟೇಬಲ್ ನೋಡಿ, ಬಿಟ್ನಿಂದ ಶುರುವಾಗಿ ಬೈಟ್, ಕಿಲೋಬೈಟ್, ಮೆಗಾಬೈಟ್, ಹೀಗೆ ಮೆಮರಿ ಯೂನಿಟ್ಸ್ ದೊಡ್ಡದಾಗ್ತಾ ಹೋಗುತ್ತೆ. ಇಲ್ಲಿ ಒಂದು ತುಂಬಾ ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. 1 KB ಅಂದ್ರೆ 1000 ಬೈಟ್ಸ್ ಅಲ್ಲ, ಅದು 1024 ಬೈಟ್ಸ್. ಪರೀಕ್ಷೆಯಲ್ಲಿ ಈ ಪಾಯಿಂಟ್ ಮೇಲೆ ಪ್ರಶ್ನೆ ಕೇಳಿ ಕನ್ಫ್ಯೂಸ್ ಮಾಡೋ ಸಾಧ್ಯತೆ ಇರುತ್ತೆ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಕೊನೆಯದಾಗಿ ರ್ಯಾಮ್ ಬಗ್ಗೆ ಒಂದೆರಡು ಮಾತು. ರ್ಯಾಮ್ ಅಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ.
ಇದು ಕಂಪ್ಯೂಟರ್ನ ಟೆಂಪರರಿ ಮೆಮೊರಿ. ಅಂದ್ರೆ ಪವರ್ ಆಫ್ ಆದ ತಕ್ಷಣ ಇದರಲ್ಲಿರೋ ಎಲ್ಲ ಡೇಟಾ ಡಿಲೀಟ್ ಆಗಿ ಹೋಗುತ್ತೆ. ಅದಕ್ಕೆ ಕೆಲಸ ಮಾಡುವಾಗ ಮಧ್ಯ ಮಧ್ಯ ಸೇವ್ ಮಾಡೋದು ಒಳ್ಳೆ ಅಭ್ಯಾಸ. ಸರಿ, ಕಂಪ್ಯೂಟರ್ನ ಬೇಸಿಕ್ ವಿಷಯಗಳನ್ನೆಲ್ಲ ನೋಡಿದ್ವಿ. ಆದರೆ ಈ ಟೆಕ್ನಾಲಜಿ ಪಯಣ ಇಲ್ಲಿಗೆ ನಿಲ್ಲಲ್ಲ. ಈಗ 5ನೇ ಜನರೇಷನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತಿದ್ವಿ. ಇದು ನಮ್ಮ ಮುಂದಿನ ಭವಿಷ್ಯವನ್ನ